ಒಳ ಮೀಸಲಾತಿ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟವನ್ನು ದಾವಣಗೆರೆ ಜಿಲ್ಲೆ ಹರಿಹರಿಂದ ಬಿ ಕೃಷ್ಣಪ್ಪ ಸಾಹೇಬ್ ಅವರ ಸಮಾಧಿಯಿಂದ ಏನು ಪಾದಯಾತ್ರೆಯನ್ನು ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆ ಜೊತೆ ಇವತ್ತು ನಾನು ಕೈ ಜೋಡಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕಾಧ್ಯಕ್ಷರು ಆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಮಾತು ಏನಪ್ಪ ಅಂದ್ರೆ, ಮೊದಲು ನಾವು ಎಡಗೈ ಬಲಗೈ ಅನ್ನೋದು ಮೊದಲು ಬಿಡಬೇಕು, ಹೊಲೆಯವರು ಮಾತ್ರ ಬಿಡಬೇಕು. ಇಲ್ಲಾಂದ್ರೆ ಮುಂದೆ ನಮಗೆ ಯಾವ ಪರಿಸ್ಥಿತಿ ಬರ್ತಾನೆ ಡಿವೈಡ್ ಮಾಡಿ ನಮಗೇನು ಕಿಮ್ಮತ್ತಿಲ್ಲ ಆಗ್ತದೆ. ಮೊದಲು ನಾವು ಇಲ್ಲಿ ಒಂದಿರಬೇಕು. ಈ ಕರ್ನಾಟಕ ಸರ್ಕಾರ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಏನು ನಾಳೆ ಬೆಂಗಳೂರಲ್ಲಿ ನಡೆಯುವ ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟ ಐತಿ, ಆ ಮೀಸಲಾತಿ ಜಾರಿಗೆ ತರಬೇಕು, ಇಲ್ಲ ನಿಮ್ಮ ಕುರ್ಚಿ ಖಾಲಿ ಮಾಡಬೇಕು. ಏನಾದ್ರು ನೀವು ಈ ಹೋರಾಟವನ್ನು ಈ ಮೀಸಲಾತಿಯನ್ನು ಜಾರಿಗೆ ಮಾಡಿಲ್ಲಪ್ಪ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ನಮ್ಮ ಸಂಘಟನೆ ಯಾವ್ಯಾವ ಜಿಲ್ಲೆಯಲ್ಲಿ ಸಂಘಟನೆ ಅದ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನಾವು ಧರಣಿಯನ್ನು ಕೂಡುವ ವ್ಯವಸ್ಥೆ ಮಾಡ್ತೀವಿ. ಈ ಪಾದಯಾತ್ರೆ ಜೊತೆಗೆ ಭೀಮಾರ್ಮಿ ಸಂಘಟನೆ ಪೂರ ಬೆಂಬಲ ಮಾತನ್ನು ಹೇಳಿ ಮುಗಿಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಇವತ್ತು ಇಂಟೆಲಿಜೆನ್ಸ್ ಪ್ರಕಾರ ದಕ್ಷಿಣ ಭಾರತದಲ್ಲಿ ಅತ್ಯಂತ ಇಡೀ ದಲಿತ ಸಂಘಟನೆಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಆಗಿರ್ತಕ್ಕಂಥ ಸಂಘಟನೆ ಏನಾದರೂ ಇದ್ದರೆ ಅದು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಅನ್ನೋದ್ರೊಳಗೆ ಅನುಮಾನವೇ ಇಲ್ಲ. ಯಾಸ್ ಪರ್ ನಮಗೆ ಬಂದಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇವತ್ತು ನಮ್ಮ ಭೀಮ್ ಆರ್ಮಿಯ ಕರ್ನಾಟಕ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತೀನ್ ಅಣ್ಣರು ಇವತ್ತು ಇಲ್ಕಲ್ಗೆ ಅಂದರೆ ಬೆಂಗಳೂರು ಹೋಗ್ತಾ ಇದ್ದೀವಿ. ದಾರಿಯ ಮಧ್ಯೊಳಗೆ ಎಲ್ಲ ಒಂದು ನಮ್ಮೆಲ್ಲ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಒಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಟ್ಟಿನೊಳಗೆ ಇಲ್ಲಿಗೆ ಬಂದಂಗಾಯಿತು. ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾಂತೇಶ್ ನಾರಾಯಣಕರ್ ಅವರು ಕೂಡ ಅಣ್ಣರಿಗೆ ಒಂದು ಸಂಪರ್ಕದಲ್ಲಿ ಇದ್ದರು. ಸೊ ಹಾಗಾಗಿ ಈ ನಿಟ್ಟಿನೊಳಗೆ ಬಂದೆವು. ಇವತ್ತು ನಾವು ಬೆಂಗಳೂರಿಗೆ ಹೊರತಕ್ಕಂಥ ಉದ್ದೇಶ ಏನಂತಂದರೆ ಒಂದು ಕ್ಲಿಯರ್ಲಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಅಂದರೆ ಕಳೆದ ಸ್ವಲ್ಪ ಒಂದು 2 ತಿಂಗಳ ಹಿಂದ್ಗಡೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ರಿಟ್ ಪಿಟಿಷನ್ ಒಳಗೆ ಆಲ್ರೆಡಿ ಒಂದು ಜಜ್ಮೆಂಟ್ ಕೊಟ್ಟಿದೆ. ಒಳ ಮೀಸಲಾತಿ ಅಂದರೆ ಈ ಯಾರು ಇಲ್ಲಿವರೆಗೂ ಕೂಡ ಈ ಸ್ವಾತಂತ್ರ್ಯ ಸಿಕ್ಕು 70 ಅಂದರೆ 7 ದಶಕಗಳು ಕಳೆದರೂ ಕೂಡ ಇನ್ನೂ ಇವ್ರಿಗೆ ಕರೆಕ್ಟಾಗಿ ನ್ಯಾಯ ಸಿಕ್ಕಿಲ್ವೋ ಅಂಥ ಒಂದು ಸಂಬಂಧಿಸಿದಂಥ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕೊಡಬಹುದು ಅನ್ನೋ ನಿಟ್ಟಿನೊಳಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಜ್ಮೆಂಟಲ್ಲಿ ತ್ವರಿತಗತವಾಗಿ ನಮ್ಮ ಪಕ್ಕದ ರಾಜ್ಯ ಇರ್ತಕ್ಕಂಥ ತೆಲಂಗಾಣದ ರಾಜ್ಯದ ಸಾವಂತ್ ರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ತೆಲಂಗಾಣ ರಾಜ್ಯದ್ದು ಅವರು ಇಮಿಡಿಯೇಟ್ಲಿ ಅದನ್ನು ಆಲ್ರೆಡಿ ಅನುಷ್ಠಾನಕ್ಕೆ ತರಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯನವರು ದಲಿತರ ಪರ ಅಂತ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಒಳ ಮೀಸಲಾತಿ ಜಾರಿಗೆ ತರಲಿಕ್ಕೆ ಅವರು ಮೀನಾಮೇಷಿ ಅನಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನೊಳಗೆ ಪ್ರೊಫೆಸರ್ ಹರಿರಾಮ್ ಅವರು, ಆಮೇಲೆ ಭಾಸ್ಕರ್ ಪ್ರಸಾದ್ ಅವರು ಮತ್ತು ಇನ್ನೂ ಹಲವಾರು ಇತರ ಎಲ್ಲ ಒಂದು ಎಡಗೈ ಬಲಗೈ ಎಲ್ಲ ಸಮುದಾಯದ ನಾಯಕರಲ್ಲಿ ಈ ಒಳ ಮೀಸಲಾತಿಗೆ ಹರಿಹರದಲ್ಲಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಸಮಾಧಿಯಿಂದ ಈಗಾಗಲೇ ಹೊರಟಿದೆ ಜಾಥಾ. ಸೊ ಆ ನಿಟ್ಟಿನೊಳಗಡೆ ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಯಂಗೆಸ್ಟ್ ಆ್ಯಂಡ್ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಮತ್ತಿನಣ್ಣರು ಕೂಡ ನಾವು ಕೂಡ ಒಳ ಮೀಸಲಾತಿ ಪರ ಇದ್ದೀವಿ ಅನ್ನೋದಕ್ಕೆ ಈ ಜಾತಿಗೆ ಅವರು ಕೂಡ ಪಾದಯಾತ್ರೆ ಹೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡದೇ ಇರತಕ್ಕಂಥ ಒಂದು ಸ್ಥಿತಿಗತಿಯನ್ನು ನಿರ್ಮಾಣ ಆದಾಗ ನಾವು ಯಾವುದೇ ಪಕ್ಷಪಾತ ಅನ್ನಲ್ಲ, ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ವಿಚಾರದ ಹಾದಿಯಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡೋಣ ಅಂತಕ್ಕಂಥ ಒಂದು ವಿಚಾರನ್ನಿಟ್ಟು ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲರೂ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡಿ ಆ ಹೋರಾಟಕ್ಕೆ ಯಶಸ್ವಿಯನ್ನು ತರೋಣ ಅಂತ. ಈ ಒಳ ಮೀಸಲಾತಿ ಹೋರಾಟ ಸಾಕಷ್ಟು ನಿರಂತರವಾಗಿ 30 ವರ್ಷಗಳಿಂದ ನಡ್ಕೊಂಡು ಬಂದೈತಿ. ಆದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದನ್ನು ಒಟ್ಟ ಪರಿಗಣನೆಗೆ ತೊಗೊತಾ ಇಲ್ಲ. ಆದಷ್ಟು ಬೇಗ ಇದನ್ನು ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಭೀಮ್ ಆರ್ಮಿ ವತಿಯಿಂದ ನಾವು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಹಿರಿಯರನ್ನ ನಮ್ಮ ಸಮಾಜ ಹಿರಿಯರನ್ನ ಅವ್ರ ಗಮನಕ್ಕೆ ಇಟ್ಟು ಅವ್ರನ್ನ ಗಮನಕ್ಕೆ ತೊಗೊಂಡು ಈ ಒಳ ಮೀಸಲಾತಿ ಹೋರಾಟ ಇಲ್ಕಲ್ನ್ಯಾಗ ತಹಶೀಲ್ದಾರ್ ಆಫೀಸಿನ ಮುಂದೆ ಧರಣಿ ಕೂಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಏನಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಮತೀನ್ ಕುಮಾರ್ ಸರ್ ಅವರು ಈಗಾಗಲೇ ರಾಜ್ಯಾದ್ಯಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಒಳ ಮೀಸಲಾತಿ ಹೋರಾಟಕ್ಕೆ ನಮ್ಮದು ಸಂಪೂರ್ಣ ಬೆಂಬಲವಿದೆ. ಹಾಗೂ ರಾಜ್ಯಾದ್ಯಂತ ಎಲ್ಲೆಲ್ಲ ನಮ್ಮ ಭೀಮ್ ಆರ್ಮಿ ಸೈನಿಕರದಾರ ಅಲ್ಲೆಲ್ಲ ನೀವು ಸಂಘಟನೆಗೆ
ಆ ಸ್ಟ್ರೈಕಿಗೆ ನೀವು ಕೂಡ ಪಾಲ್ಗೊಳ್ಬೇಕಂತ ಈಗಾಗಲೇ ಗಡುವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಸಮಾಜದ ಹಿರಿಯರು ಈಗಾಗಲೇ ಒಬ್ಬರೇ ಇದ್ದಾರೆ, ಶರಣಪ್ಪನವರು. ನಮ್ಮ ಸಮಾಜದ ಹಿರಿಯರು ಎಲ್ಲರಿಗೂ ಈ ಒಳ ಮೀಸಲಾತಿ ಅವರಿಗೆ ಕ್ಯೂ ಮೇಲೆ ಇಟ್ಟು ಅವ್ರನ್ನ ಒಳಗೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಒಳ ಮೀಸಲಾತಿ ಹೋರಾಟವನ್ನು ಶೀಘ್ರದಲ್ಲೇ ತಹಶೀಲ್ದಾರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ನಾವು ತಾಲೂಕು ಅಧ್ಯಕ್ಷರು ಹಾಗೂ ನಾವು ಎಲ್ಲವನ್ನು ಮಾತಾಡಿದ್ದೇವೆ. ಇನ್ನು 3-4 ದಿನಗಳಲ್ಲಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಚಾಲನೆ ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.